ಈಗಾಗಲೇ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಪಿತೃಪಕ್ಷನ ಯಾವ ರೀತಿ ಆಚರಣೆ ಮಾಡಬೇಕು ಗುರುಗಳೇ? ಪಿತೃಪಕ್ಷ ಅಂದರೆ ಅವಾಗ ಯಾವ ಥರ ಅಂತಂದರೆ, ಈಗ ಮೂಲತಃ ಎಲ್ಲಿ ಸ್ಥಳೀಯದಲ್ಲಿ ಈಗ ಬೆಂಗಳೂರಲ್ಲಿ ಇರ್ತಾರೆ, ಈಗ ಊರು ಬಿಟ್ಬಿಟ್ಟು ಹೊರಗಡೆ ಕೆಲಸ ಎಲ್ಲೆಲ್ಲೂ ನದಿಗಳ ಕೆಲಸಕ್ಕೆ ಒಲ್ಲೆಲ್ಲೂ ಕೆಲಸಕ್ಕೆ ಕೊಂಡೋಗಿರ್ತಾರೆ. ಪಿತೃಪಕ್ಷ ಇಲ್ಲೇ ಮಾಡ್ಬೋದು, ಈ ಸ್ಥಳೀಯದಲ್ಲಿ ಮಾಡ್ಬೋದು. ಊರಿಗೆ ಹೋಗೋಕ್ಕಾಗಲ್ಲ, ಊರಿಂದ ಇರೋಕ್ಕಾಗಲ್ಲ, ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ ಅಂತ ಅವರು ಪಿತೃಪಕ್ಷ ಮಾಡ್ತಾರೆ. ಆ ಪಿತೃಪಕ್ಷನ ಯಾರು ಮೂಲತೆಯಿಂದ ಬಂದು ಪಿತೃಪಕ್ಷ ಮಾಡ್ತಾರೆ ಹಿರೀಕರಿಗೆ, ಅದು ಸರ್ವವಾಗಿ ಹಿಡಿತದೆ ಹೊರತು ಅಲ್ಲಿ ಎಲ್ಲೋ ಒಂದು ಬಾಡಿಗೆ ಮಣ್ಣಲ್ಲೋ ಒಂದು ಗೌರ್ಮೆಂಟ್ ಕೊಟ್ಟ ಜಾವದ ಮಣ್ಣಲ್ಲಿಯೋ ಎಲ್ಲಿ ಸನ್ನಿಧಿಯಲ್ಲಿ ಮಾಡ್ತಾರೆ. ಅದು ಓದಂಥ ಮಕ್ಕಳಿಗೆ ವಿದ್ಯೆಗೂ ತೊಂದರೆ ಆಗ್ಬೋದು, ಇಲ್ಲ ಒಂದು ಕಂಟಕ ರೂಪದಲ್ಲಿ ಒಂದು ಮೂಗ್ಲಾತ ತೊಂದರೆ ಬರ್ಬೋದು, ಇಲ್ಲ ಒಂದು ರತಲೆ ತೊಂದರೆ ಆಗ್ಬೋದು, ಆರೋಗ್ಯ ತೋರಿಸ್ಬೋದು, ಒಂಥರ ಆಗಬೋದು. ಯಾಕ್ರಿ ಮೂಲತಃ ಬಿಟ್ಬಿಟ್ಟು ಹೋಗಿ ಅಲ್ಲಿ ಅನ್ನ ನೀರು ಹಾಕ್ತಾರಲ್ಲ, ಅದರಿಂದ ಎತ್ತೋಸ ಆಗುತ್ತೆ. ಪಿತೃಪಕ್ಷ ಅಂದರೆ ಏನರ್ಥ ಅಂತಂದರೆ, ಮೇಲೆ ಮನೆ ಮೇಲೆ ಹಾಕಿದ್ರೆ ಪಕ್ಷಿಗೆ ಮೇಲೆ ಬರ್ಬೋದು, ಹಿರೀಕ ಸಲಲ್ಲಿ ಈ ಪಕ್ಷಿ ಜೀವ ಮೇಲೆ ಬರ್ಬೋದು. ಅದಕ್ಕೆ ಪಿತೃಪಕ್ಷ ಅಂತ ಬಿಟ್ಟು ಪಕ್ಷಿ ಮೇಲೆ ಬರ್ತದೆ ಅದು ಮೇಲೆ ಹಾಕೋದು. ಈ ಮೊದಲು ಎಡಲಿ ಇಟ್ಟದಂಥ ಪಕ್ಷದಲ್ಲಿ ಹಾಕೋದಂತ ಎಡಲಿ ಮೇಲೆ ಗೋವಿಗೆ ಅದನ್ನು ಬೆಳಗ್ಗೆ ಜಾವ ಗೋವಿಗೆ ಆ ಗಳಗಲ್ಲಿ ಗೋವು ಸ್ವೀಕರಿಸ್ತಾರೆ. ಗೋವು ರೂಪದಲ್ಲಿ ಬರ್ಬೋದು, ಈ ಎಡ ರೂಪದಲ್ಲಿ ಪ್ರಸಿದ್ಧಿ ಪಟ್ಟಾಗ ಒಂದು ಮನುಷ್ಯನ ರೂಪದಲ್ಲಿ ಬರ್ಬೋದು. ಈ ಥರಕ್ಕಾಗಿ ಈ ಪಿತೃಪಕ್ಷ ಅಂತ ಈ ಮಕಾದೇ ಆಗಲಿ, ಈ ಗೌರಿದೇ ಆಗಲಿ, ಈ ದೀಪಾವಳಿ ಆಗಲಿ, ಇದನ್ನು ಎಲ್ಲಿ ಮೂಲತೆಯಿಂದ ಇಡ್ತಾರೋ ಅದಕ್ಕೆ ಅದು ಹಿರೀಕರಿಗೆ ಅನ್ನ ನೀರೋದು ಸಾರ್ಥವಾಗೋದು ಪಿತೃಪಕ್ಷ ಅಂತ ಇದು ನಡೀತದೆ.